ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಸಂದೀಪ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಕನ್ನಡದ ಫೇಮಸ್ ಪೊಯೆಟ್, ರಾಷ್ಟ್ರೀಯ ಕವಿ ಎಂದು ಹೆಸರುವಾಸಿ ಆಗಿರುವ ಕುವೆಂಪು ಅವ್ರ ಮನೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಈ ಊರಿನ ಹೆಸರು ಕುಪ್ಪಳ್ಳಿ. ಇದು ಶಿವಮೊಗ್ಗದಿಂದ ಅಪ್ರಾಕ್ಸಿಮೇಟ್ಲಿ 70 ಕಿಲೋಮೀಟರ್ಸ್ ಇದೆ ಹಾಗೂ ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ಸ್ ಇದೆ. ಈ ಟೂರಿಸಂ ಪ್ಲೇಸ್ನ ಟೈಮ್ಸ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಕುವೆಂಪು ಅವರು ನಾಡಿಗೆ ಸಾರಿದ ಸಂದೇಶ. ಅದು ಮೆಸೇಜ್ ಆಫ್ ದ ಯೂನಿವರ್ಸಲ್ ಮ್ಯಾನ್, ರಿಲಿಜಿ ಆಫ್ ಹ್ಯುಮ್ಯಾನಿಟಿ, ಯೂನಿವರ್ಸಲ್ ಪಾತ್, ವೆಲ್ಫೇರ್ ಆಫ್ ಆಲ್, ಕೋಆರ್ಡಿನೇಷನ್ ಆ್ಯಂಡ್ ಹೋಲಿಸ್ಟಿಕ್ ವಿಷನ್. ಆ್ಯಂಡ್ ಫ್ರೆಂಡ್ಸ್, ನಿನಗೆ ಇಂದು ಒಂದು ವಿಷಯ ಹೇಳ್ತೀನಿ ಕೇಳು. ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಶಾರ್ಟ್ ನೇಮ್ ಆಗಿ ಕುವೆಂಪು ಅಂತ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋಣ. ಈ ಜಾಗ ತುಂಬಾ ಚೆನ್ನಾಗಿದೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಕುವೆಂಪು ಅವರು ಅವ್ರ ಮನೆ ಬಗ್ಗೆ ಒಂದು ಪೋಯಮ್ ಬರ್ತಿದ್ದಾರೆ. ಆ ಪೋಯಮ್ ನನ್ನ ಫ್ರೆಂಡ್ ಮಹೇಶ್ ಹೇಳ್ತಾರೆ, ಕೇಳಿ. ಆ್ಯಕ್ಚುಲಿ ನಾವೀಗ ಕುವೆಂಪು ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ಮುಂದೆ ಒಂದು ಒಳ್ಳೆ ಅವ್ರ ಮನೆ ಬಗ್ಗೆ, ಅವರು ಹುಟ್ಟಿ ಬೆಳೆದಿರೋ ಬಗ್ಗೆ ಒಂದು ಕವನ ಬರೆದಿದ್ದಾರೆ. ಅದನ್ನು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಓಕೆ, ದ ನೇಮ್ ಇಸ್ ನನ್ನ ಮನೆ. ಓಕೆ, ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ನನ್ನ ತಾಯಿ ಒಳಿದ ಮನೆ, ನನ್ನ ತಂದೆ ಬೆಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳ ಆಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ, ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಎತ್ತಿಕೊಂಡ ಮನೆ, ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲನಾಡುತ್ತಿದ್ದ ನನ್ನ ಮನೆ, ನಾನು ನುಡಿಯ ಕಲಿತ ಮನೆ, ನಾನು ನಡಿಗೆಯ ಯರಿತ ಮನೆ, ಹಕ್ಕಿ ಬಳಗ ಸುತ್ತ ಕೂಡಿ ಬೈಗು ಬೆಳಗು ಹಾಡಿ ಹಾಡಿ ಮಲೆಯ ನಾಡ ಸಗ್ಗ ಮಾಡಿ ನಟಿಸುತ್ತಿದ್ದ ನನ್ನ ಮನೆ, ನಾನು ಬಿದ್ದು ಎದ್ದ ಮನೆ, ಮೊದಲು ಬೆಳೆದು ಕಂಡ ಮನೆ, ತಿಪ್ಪ ತಿಪ್ಪ ಹೆಜ್ಜೆಗಳಿಟ್ಟು ಬಿಸಿಲ ಕೋಪ ಹಿಡಿದು ತಂಗಿ ತಮ್ಮರೊಡನೆ ಹಿಟ್ಟು ತಿಂದು ಬೆಳೆದ ನನ್ನ ಮನೆ, ಮೊದಲ ಮಿಂಚು ಹೊಳೆದ ಮನೆ, ಮೊದಲ ಗುಡುಗು ಕೇಳ್ದ ಮನೆ, ಮೊದಲ ಮಳೆಯು ಕರೆದು ಕರೆದು ಹೆಂಚ ಮೇಲೆ ಸದ್ದು ಹರಿದು ಮಾಡಿನಿಂದ ನೀರು ಸುರಿದು ಬೆಳಗ ನಿತ್ತ ನನ್ನ ಮನೆ, ನಾನು ಬದುಕಿಕೊಳ್ಳುವ ಮನೆ, ನಾನು ಬಾಳಿ ಉಳಿಯುವ ಮನೆ, ನನ್ನದಲ್ಲದಿಳೆಯೊಳೆಂದು ಹೆಮ್ಮೆಯಿಂದ ನನ್ನದೆಂದು ಬೆಂದು ಬಳಲಿದಾಗ ಬಂದು ನೀರು ಕುಡಿಯುವ ನನ್ನ ಮನೆ, ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ. ಕುವೆಂಪು. ಥ್ಯಾಂಕ್ ಯು. ಇದು ಟಿಕೆಟ್ ಕೌಂಟರ್. ಒಬ್ಬರಿಗೆ 20 ರೂಪೀಸ್, ಚಿಲ್ಡ್ರನ್ಸ್ ಅಂಡರ್ 10 ಇಯರ್ಸ್ ಫ್ರೀ ಆಫ್ ಕಾಸ್ಟ್. ಒಳಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ನನಗೆ ಸಿಗಲಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೋಡಿ, ಫುಲ್ ಡೀಟೇಲ್ಸ್ ಇರುತ್ತೆ. ಸೊ ಫ್ರೆಂಡ್ಸ್, ನಾವೀಗ ಮನೆ ಒಳಗಡೆ ನೋಡ್ಕೊಂಡು ಬಂದ್ವಿ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಹಳೆ ಕಾಲದ ಮನೆ, ತೋಟದ ಮಧ್ಯ ತುಂಬ ಪೀಸ್ ಆಗಿದೆ. ಕುವೆಂಪು ಅವರು ಯೂಸ್ ಮಾಡಿರೋ ವಸ್ತು, ಪೆನ್, ಸ್ಲಿಪ್ಪರ್, ಕೋಟ್ ಮತ್ತು ಅವ್ರ ಫ್ಯಾಮಿಲೀಸ್ ಫೋಟೋಸ್ ಜೊತೆ ಅವರು ಬರೆದ ಪುಸ್ತಕ ಮತ್ತು ಅವ್ರಿಗೆ ದೊರೆತ ಪ್ರಶಸ್ತಿ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಹಾಗೆ ತುಂಬ ಇನ್ಸ್ಪೈರ್ ಕೂಡ ಆದ್ವಿ. ಸೊ ಹಾಗಾಗಿ ಈ ವಿಡಿಯೋ ಅನ್ನು ಕನ್ನಡದಲ್ಲಿ ಮಾಡಿದ್ದೀನಿ. ಈಗ ನಾವು ಬಂದಿರೋ ಪ್ಲೇಸು ಕವಿಶೈಲಿ. ಇಲ್ಲಿ ಕುವೆಂಪು ಅವರ ಸಮಾಧಿ ಕೂಡ ಇದೆ. ಅವರು ಹುಟ್ಟಿದ್ದು 1904 ಹಾಗೂ ಅವರು ಮರಣ ಹೊಂದಿದ್ದು 1994. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿದ್ದ ನಮ್ಮ ಕುವೆಂಪು ಅವರು, ಅದು ರಾಮಾಯಣ ದರ್ಶನಂ ಕೃತಿಗೆ. ಕುವೆಂಪು ಅವರು ಯಾವಾಗಲೂ ಇಲ್ಲಿ ಬಂದು ಪ್ರಕೃತಿ ನೋಡ್ತಾ ಕವಿತೆ, ಸಾಹಿತ್ಯ ಬರಿತಾ ಇದ್ರು ಅಂತ ಹೇಳ್ತಾರೆ. ಇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಇದೆ. ಈ ಒಂದು ವಿಡಿಯೋದಲ್ಲಿ ಹೇಳಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ ಬಂದು ವಿಸಿಟ್ ಮಾಡಿ. ಇಷ್ಟೇ ಅಲ್ಲದೆ ಇಲ್ಲಿ ಸುತ್ತಮುತ್ತ ತುಂಬ ಪ್ಲೇಸಸ್ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನನ್ನ ಕನ್ನಡ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ.